ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಮೋ ಬಯಾಲಜಿ ಯೂಟ್ಯೂಬ್ ಚಾನಲ್. ಸೊ ನಾನು ಈ ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಂದ ತಗೊಂಡಿದ್ದೀನಿ. ಸೊ ನಿಯರ್ಲಿ 3 to 4 ಕ್ವಶನ್ಸ್ ಕೇಳಿದ್ದಾರೆ. ಸೊ ಬನ್ನಿ ಆಗಿದ್ರೆ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ಇನ್ನು ಯಾರೆಲ್ಲ ಈ ಚಾಪ್ಟರ್ದು ಸಿನಾಪ್ಸಿಸ್ ನೋಡಿಲ್ವೋ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೊಂಡು ಬಂದು ಇದನ್ನ ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇದರಲ್ಲಿ ಇನ್ನೂ ಸ್ವಲ್ಪ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಸೊ ಆ ಟ್ರಿಕ್ಸ್ನ ನೋಡಿ ಕಲ್ತ್ಕೊಳ್ಳಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಕ್ವಶನ್ ಏನಪ್ಪ ಕೇಳಿದಾನೆ 2024 ಅಲ್ಲಿ, ಆನ್ ಟ್ರೀಟಿಂಗ್ 100 ml ಆಫ್ 0.1 m aqueous solution of complex CrCl 3.6 water with excess of AgNO3, 2.86 gram of AgCl was obtained. The complex is. ಓಕೆ, ಏನ್ ಕೇಳಿದಾನೆ ಕರೆಕ್ಟಾಗಿ ಕ್ವಶನ್ ನೋಡ್ಕೊಳ್ಳಿ. ಸೊ ಫಸ್ಟು 100 ml ಇದ್ರ ಜೊತೆಗೆ ಮಾಡ್ತಿದ್ದಾರೆ AgNO3ನ ಟ್ರೀಟ್ ಮಾಡ್ತಿದ್ದಾರೆ. ಓಕೆ, ನಮಗೆ 2.86 AgCl ಒಪ್ಟೈಂಡ್ ಆಗ್ತಿದೆ. ಯಾವುದ್ರಲ್ಲಿ ಅಂತ ವೆರಿ ಸಿಂಪಲ್ ಟ್ರಿಕ್, ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಇದರಲ್ಲಿ ಹೆಂಗ್ ನೆನ್ಪಿಟ್ಕೊಳ್ಳೋದು, ಇದು ನಿಮ್ಮ ಕ್ವಶನ್ನು ಆಲ್ಮೋಸ್ಟ್ ಕೇಳ್ತಾನೆ. ಆಲ್ಮೋಸ್ಟ್ AgCl ಕ್ವಶನಲ್ಲಿ ಕೇಳ್ತಾನೆ, ಎಷ್ಟು AgCl ಬರುತ್ತೆ ಅಥವಾ ಎಷ್ಟು ಕ್ಲೋರಿನ್ ಆಟಮ್ ಇದೆ ಅಂತ. ಇಲ್ಲಿ ನಮ್ಗೆ ಎಷ್ಟು ಬರ್ತಿದ್ಯಪ್ಪ, 2.86 AgCl ಬರ್ತಿದೆ. ಅಂದ್ರೆ ಅರ್ಥ ನೆನ್ಪಿಟ್ಕೊಳ್ಳಿ, ಅದರಲ್ಲಿ ನಮಗೆ 2 ಇರಬೇಕು. ಓಕೆ, 2 AgCl ಇರಲೇಬೇಕು ಅಥವಾ 2 ಕ್ಲೋರಿನ್ ಆಟಮ್ ಇರಲೇಬೇಕು. ಯಾವುದ್ರಲ್ಲಿ 2 ಕ್ಲೋರಿನ್ ಆಟಮ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ನೌ ಲಿಸನ್. ಸೊ ಫಸ್ಟ್ ಒನ್ ಅಲ್ಲಿ ಏನಿದೆ, ಸೊ ಫಸ್ಟ್ ಒನ್ ಯು ಹ್ಯಾವ್, ಫಸ್ಟ್ ಒನ್ ಅಲ್ಲಿ ಎಷ್ಟಿದೆ, 3 ಇದೆ. ನೋ, 3 ಬರಬಾರ್ದು, ಸಾರಿ, ಒಳಗಡೆ ಎಲ್ಲ ಔಟ್ ಸೈಡ್ ನೋಡ್ಬೇಕು ನೀವು. ಎಷ್ಟಿದೆ ಇಲ್ಲಿ, 1 ಇಲ್ಲ, ಸೊ ಇದು ಬರೋದಿಲ್ಲ. ಇಲ್ಲಿ ಎಷ್ಟಿದೆ, 1 ಇದೆ. ಸೊ ಒಳಗಡೆ ಅಲ್ಲ, ಹೊರಗಡೆ ನೋಡ್ಬೇಕು. ಓಕೆ, ಇದ್ರಲ್ಲೂ ಇಲ್ಲ. ನಾವು ಇದ್ರಲ್ಲಿ ನೋಡಿ, ಯು ಹ್ಯಾವ್ ಟು, ಇದು ರಾಂಗ್ ಕೊಟ್ಟಿದ್ದಾನೆ, ಇಟ್ ಶುಡ್ ಬಿ ಬ್ರಾಕೆಟ್. ಓಕೆ, ಸೊ 2 ಕ್ಲೋರಿನ್ ಕೊಟ್ಟಿದ್ದಾನೆ. ಎಸ್, ಇದು ಬರುತ್ತೆ. ಇದ್ರಲ್ಲಿ 1 ಇಲ್ಲ, ಸೊ ಇಷ್ಟೇ. ಅರ್ಥ ಆಯ್ತಾ? 2 ಕ್ಲೋರಿನ್ ಕೇಳಿದ್ರೆ 2 ಇರಬೇಕು, 3 ಕ್ಲೋರಿನ್ ಕೇಳಿದ್ರೆ 3 ಇರುತ್ತೆ. ಅರ್ಥ ಆಯ್ತಾ? ವೆರಿ ಸಿಂಪಲ್ ಟ್ರಿಕ್. ನಮ್ಗೆ ಅಲ್ಲಿ ಏನೇನೋ ಪಾಯಿಂಟ್ಸು ನ್ಯೂಮರಿಕಲ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಏನೂ ಬೇಕಾಗಿಲ್ಲ. ಅರ್ಥ ಆಯ್ತಾ? ಈ ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ. ಸೊ ಲೆಟ್ಸ್ ಚೆಕ್ ದ ಆನ್ಸರ್. ಎಸ್, ಅರ್ಥ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಒನ್, ದ ಕಾಂಪೌಂಡ್, ಎಸ್ ದೇ ಆರ್ ಗಿವನ್ 2 ಕಾಂಪೌಂಡ್ಸ್ ಕೊಟ್ಟಿದ್ದಾರೆ. ಯಾವ ಐಸೋಮೆರಿಸಮ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಐಸೋಮೆರಿಸಮ್ ಹೆಂಗ್ ಕಂಡುಹಿಡ್ಕೊಳ್ಳೋದು ಅಂತ. ನಾವು ಇವಾಗ ನೋಡಿ, ಇಲ್ಲಿ SO4Br ಇದೆ, ಬಟ್ ಇದ್ರಲ್ಲಿ ಏನಿದೆ, BrSO4. ಏನಾಗ್ತಿದೆ, ಇವೆರಡು ಇಂಟರ್ಚೇಂಜ್ ಆಗ್ತಿದೆ ಅಲ್ವಾ? ಏನ್ ಇಂಟರ್ಚೇಂಜ್ ಆಗ್ತಿದೆ? ಅಯಾನ್ಸ್ ಇಂಟರ್ಚೇಂಜ್ ಆಗ್ತಿದೆ. ಅಯಾನ್ಸ್ ಇಂಟರ್ಚೇಂಜ್ ಆದ್ರೆ ಏನಂತ ಕರಿತೀವಿ ಅದನ್ನ? ಅಯನೈಸೇಷನ್ ಐಸೋಮೆರಿಸಮ್ ಅಂತ. ಕೋಆರ್ಡಿನೇಷನ್ ಅಲ್ಲ. ಕೋಆರ್ಡಿನೇಷನ್ ಅಂದ್ರೆ ಕಂಪ್ಲೀಟ್ ಎರಡು ಡಿಫ್ರೆಂಟ್ ಬರುತ್ತೆ. ಜಾಮೆಟ್ರಿಕಲ್ ಬರೋದೇ ಇಲ್ಲ, ಆಪ್ಟಿಕಲ್ಲು ಬರೋದಿಲ್ಲ. ಉಳ್ಕೊಂಡಿರೋದು ಏನಿದೆ ನೋಡೋಣ. ಸೊ ವಾಟ್ ಇಸ್ ದ ಒನ್ ಮೋರ್ ಆಪ್ಷನ್? ಎಸ್, ಅಯನೈಸೇಷನ್ ಐಸೋಮೆರಿಸಮ್. ಅರ್ಥ ಆಯ್ತಾ? ವೆರಿ ಸಿಂಪಲ್ ಟ್ರಿಕ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಅಬೌಟ್ COF6 3- ಅಯಾನ್? ಯಾವುದು ಟ್ರೂ ಇದೆ ಅಂತ ಕೇಳಿದಾನೆ. ಟ್ರೂ ಇದೆ ಅಂದ್ರೆ ನಾವು ಫಸ್ಟ್ ಯಾವುದು ಕರೆಕ್ಟ್ ಆಗಿದೆ ಅದನ್ನ ಐಡೆಂಟಿಫೈ ಮಾಡೋಣ. ದ ಕಾಂಪ್ಲೆಕ್ಸ್ ಆಸ್ ಆಕ್ಟಾಹೆಡ್ರಲ್ ಜಾಮಿಟ್ರಿ. ಎಸ್, ಬಿಕಾಸ್ ನಾನು ಹೆಂಗೆ ಹೇಳ್ಕೊಟ್ಟಿದ್ದೀನಿ, ಇಲ್ಲಿ 6 ಇದೆ. 6 ಇದೆ ಅಂದ್ರೆ ಏನ್ ಬರುತ್ತೆ ನಮಗೆ? ಆಕ್ಟಾಹೆಡ್ರಲ್. ಎಸ್, ಫಸ್ಟ್ ಒನ್ ಕರೆಕ್ಟ್. ದ ಕೋಆರ್ಡಿನೇಷನ್ ನಂಬರ್ ಇಸ್ 3 ಅಂಡ್ ಆಕ್ಸಿಡೇಷನ್ ಸ್ಟೇಟ್ ಇಸ್ 6. ನೋ, ರಾಂಗ್. ಯಾಕಪ್ಪ ನೋಡಿ, ನಾನು ಏನು ಹೇಳ್ಕೊಟ್ಟಿದ್ದೆ, ಇಲ್ಲಿ ಏನು ಕೋಆರ್ಡಿನೇಷನ್ ನಂಬರ್ ಇರುತ್ತೋ ಅದ್ರ ಮೇಲೇನೆ ನಾವು ಆಕ್ಟಾಹೆಡ್ರಲ್ ಟೆಟ್ರಾಹೆಡ್ರಲ್ ಡಿಫೈನ್ ಮಾಡ್ತೀವಿ. 6 ಇದೆ ಅಂದಮೇಲೆ ಕೋಆರ್ಡಿನೇಷನ್ ನಂಬರ್ 6 ಇರಬೇಕು, ಬಟ್ ಇಲ್ಲಿ 3 ಅಂತ ಹೇಳ್ತಿದ್ದಾನೆ. ಸೊ ಇಟ್ ಇಸ್ ರಾಂಗ್. ಓಕೆನಾ? ಓಕೆ, ಇಷ್ಟೇ ಸಾಕು. ಈಗ ಸೆಕೆಂಡ್ ಒನ್ ರಾಂಗ್ ಇದೆ. ಲೆಟ್ಸ್ ಚೆಕ್ ದ ಆಪ್ಷನ್. ಸೆಕೆಂಡ್ ಒನ್ ರಾಂಗ್ ಇದೆ ಅಂದ್ರೆ ಯಾವುದ್ರಲ್ಲಿ 2 ಇದೆ ಅದು ಯಾವುದು ಬರೋದೇ ಇಲ್ಲ. ನಾವು ಲಿಸನ್, ಇದ್ರಲ್ಲಿ 2 ಇದೆ, ಇದೂ ಅಲ್ಲ. ಇದ್ರಲ್ಲಿ 2 ಇದೆ, ಇದೂ ಅಲ್ಲ. ಇದರಲ್ಲೂ 2 ಇದೆ, ಇದೂ ಅಲ್ಲ. ಸೊ ಹಾಗಾದ್ರೆ ಉಳ್ಕೊಂಡಿರೋದು ಒಂದೇ ಆಪ್ಷನ್. ಸೊ ವಾಟ್ ಇಸ್ 1, 3, 4. ಸೊ ಸಿಂಪಲ್, ವಿತಿನ್ 40 ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು ನೀವು. ಎಸ್, ಕರೆಕ್ಟ್. ಓಕೆ, ನೆಕ್ಸ್ಟ್ ಒನ್. If a bidentate ligand ethene 1,2 diamine is progressively added in the molar ratio, okay, the following coordination compounds formed. Okay, ಏನೋ ಒಂದು ಫಾರ್ಮೇಷನ್ ಆಗ್ತಿದೆ ಅಂತ ಹೇಳ್ತಿದೆ. The wavelength in nanometer of a light absorbed in case of 1 and 3. 1 and 3 ಅಲ್ಲಿ what is the light absorbed ಅಂತ ಕೇಳ್ತಿದ್ದಾನೆ. ಓಕೆನಾ? ನಾವು ಲಿಸನ್, ಇದಕ್ಕೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀವಿ. ಇದು ಬೇಸ್ಡ್ ಆನ್ ಕಲರ್ ಆಫ್ ದ ಕಾಂಪ್ಲೆಕ್ಸ್ ಮೇಲೆ ಇದು. ಬಟ್ ನಿಮ್ಗೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಓಕೆ, ಸಿ, ಕಲರ್ ಆಫ್ ದ ಕಾಂಪ್ಲೆಕ್ಸ್ ನಾನು ನಿಮ್ಗೆ ಇದು ಹೇಳ್ಕೊಟ್ಟಿಲ್ಲ, ಬಟ್ ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ನಮಗೆ ಕಲರ್ ಕೇಳಿದಾಗ ನಮಗೆ 7 ಕಲರ್ಸ್ ಇದೆ. ಹೆಂಗ್ ನೆನ್ಪಿಟ್ಕೊಳ್ಳೋದು? ಸೊ ರಿಮೆಂಬರ್, ಲೈಕ್ ವಿಪ್,
ಗಿಯಾರ್. ಓಕೆ, ವಿಬ್ ಗಿಯಾರ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ವಿಬ್ ಗಿಯಾರ್ ಇದೇ ರೇಂಜಲ್ಲಿ ನೆನ್ಪಿಟ್ಕೋಬೇಕು. ಓಕೆ, ಇವಾಗ ಏನ್ ಕೇಳಿರೋದು ವೇವ್ ಲೆಂತ್ ಕೇಳಿದ್ದಾರೆ. ವೇವ್ ಲೆಂತ್ ಏನಾಗುತ್ತಪ್ಪ ಅಂದ್ರೆ ಇನ್ಕ್ರೀಸ್ ಆಗುತ್ತೆ. ಫ್ರಮ್ ವೈಲೆಟ್ ಟು ಆರೆಂಜ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲೊಂದೇ ಒಂದು ಸಿಂಪಲ್ ಕಾನ್ಸೆಪ್ಟ್, ವೈಲೆಟ್ಗೂ ಮತ್ತೆ ಇಂಡಿಗೋಗೂ ಸೊ ಸೇಮ್ ಒಂದು ಲೆಕ್ಕ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಒಂದು 0.1 ಅಷ್ಟೇ ಸ್ಮಾಲ್ ಡಿಫ್ರೆನ್ಸ್. ಬಟ್ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೇಗೆ ಇನ್ಕ್ರೀಸ್ ಆಗುತ್ತೆ, ಎರಡು ಥರ ಇನ್ಕ್ರೀಸ್ ಆಗುತ್ತೆ. ಒಂದು ನ್ಯಾನೋಮೀಟರ್ ಅಲ್ಲಿ, ಇನ್ನೊಂದು ಆಮ್ಸ್ಟ್ರಾಂಗ್ ಅಲ್ಲಿ. ನ್ಯಾನೋಮೀಟರ್ ಅಲ್ಲಿ ಇನ್ಕ್ರೀಸ್ ಆಗೋದು ಹೇಗಪ್ಪ ಅಂದ್ರೆ 390 ನ್ಯಾನೋಮೀಟರ್ ಇಂದ 700 ನ್ಯಾನೋಮೀಟರ್ ಇನ್ಕ್ರೀಸ್ ಆಗುತ್ತೆ. ಅದೇ ಆಮ್ಸ್ಟ್ರಾಂಗ್ ತಗೊಂಡ್ರೆ 3800 ಆಮ್ಸ್ಟ್ರಾಂಗ್ ಇಂದ 7600 ಆಮ್ಸ್ಟ್ರಾಂಗ್ ವರೆಗೂ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟಾ? ನಮ್ಗಿಲ್ಲಿ ಕೇಳ್ತಿರೋದೇನು, ವಾಟ್ ಇಸ್ ದ ಗಿವನ್ ಕ್ವಶನ್, ನ್ಯಾನೋಮೀಟರ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು. ಕರೆಕ್ಟಾ? ಯು ನೀಡ್ ಟು ಐಡೆಂಟಿಫೈ ಇನ್ ಟರ್ಮ್ಸ್ ಆಫ್ ನ್ಯಾನೋಮೀಟರ್. ನ್ಯಾನೋಮೀಟರ್ ಅಂದ್ರೆ ಇದನ್ನ ತಗೋಬೇಕು ನಾವೀಗ, 390 to 700. ಸೊ ಇವಾಗ ನೋಡೋಣ ಯಾವ್ದ್ಯಾವ್ದಕ್ಕೆ ಏನ್ ಬರುತ್ತೆ. ಈಗ ಇಲ್ಲಿ ವೈಲೆಟ್ ಬರ್ತಿದೆ, ವೈಲೆಟ್ಗೆ ಕಮ್ಮಿ ಇರಬೇಕು, 390 ಬರುತ್ತೆ, 390 ಒಳಗಡೆ. ಕರೆಕ್ಟಾ? ನೆಕ್ಸ್ಟ್ ಪೇಲ್ ಬ್ಲೂ, ಬ್ಲೂ ನಥಿಂಗ್ ಬಟ್ ಇಲ್ಲಿ ಬರುತ್ತೆ. ಇಲ್ಲಾಂದ್ರೆ 390ಗಿಂತ ಜಾಸ್ತಿ ಇರಬೇಕು. ಅರ್ಥ ಆಯ್ತಾ? ಇದಕ್ಕೆ ಜಾಸ್ತಿ ಇರುತ್ತೆ, ಇದಕ್ಕೆ ಕಮ್ಮಿ ಇರುತ್ತೆ. ಅರ್ಥ ಆಯ್ತಾ? ಈಗ ಆಪ್ಷನ್ ನೋಡೋಣ. ಸೊ 1 and 3, ಒನ್ಗೆ ಜಾಸ್ತಿ ಇರಬೇಕು ಬಿಕಾಸ್ ಪೇಲ್ ಬ್ಲೂ, ಒಂದಕ್ಕೆ ಜಾಸ್ತಿ ಇರಬೇಕು, ಥರ್ಡ್ ಒನ್ಗೆ ಕಮ್ಮಿ ಇರಬೇಕು. ಸೊ ಯಾವ್ದು ಜಾಸ್ತಿ ಕಮ್ಮಿ ಇದೆ ಅದನ್ನ ನೋಡೋಣ. ಸೊ ಜಾಸ್ತಿ ಹೇಗೆ ಅಂತ, ಸೊ ಫಸ್ಟ್ ಒನ್ಗೆ ಏನಿರಬೇಕು, ಫಸ್ಟ್ ಒನ್ಗೆ ಜಾಸ್ತಿ ಇರಬೇಕು, ಥರ್ಡ್ ಒನ್ಗೆ ಕಮ್ಮಿ ಇರಬೇಕು. ನೋಡೋಣ ಯಾವ್ದು ಜಾಸ್ತಿ ಇದೆ ಅಂತ. ಸೊ ಇಲ್ಲಿ 475, 310 ಓಕೆ ಕರೆಕ್ಟ್ ಆಗಿದೆ. ಬಟ್ 310 ಅಲ್ಲ, ಯಾಕಂದ್ರೆ ನಾನು ನ್ಯಾನೋಮೀಟರ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ, 390. ಕರೆಕ್ಟಾ? 390. ಸೊ ಈ ಆಪ್ಷನ್ ಅಲ್ಲ. ಸೊ ಇಲ್ಲಿ ಫಸ್ಟ್ ಕಮ್ಮಿ ಇದೆ, ನೋ ರಾಂಗ್. ಫಸ್ಟ್ ಕಮ್ಮಿ ಇದೆ, ರಾಂಗ್. ಸೊ ಉಳಿದಿರೋದು ಒಂದೇ ಆಪ್ಷನ್, ದಟ್ ಈಸ್ 360. ಅರ್ಥ ಆಯ್ತಲ್ವ ಹೇಗೆ ಅಂತ? ಸೊ ಸಿಂಪಲ್ ಟ್ರಿಕ್ ನೆನ್ಪಿಟ್ಕೋಬೇಕು. ಎಸ್, ಕರೆಕ್ಟ್, ಅಂಡರ್ಸ್ಟುಡ್. ಓಕೆ, ಸೊ ಓಕೆ, ನೆಕ್ಸ್ಟ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಆರ್ಗ್ಯಾನೋಮೆಟಾಲಿಕ್ ಕಾಂಪ್ಲೆಕ್ಸ್ ಕಾಂಪೌಂಡ್. ಆರ್ಗ್ಯಾನೋಮೆಟಾಲಿಕ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ನಾವು ಆರ್ಗ್ಯಾನೋಮೆಟಾಲಿಕ್ ಅಂದ್ರೆ ನಿಮ್ಗೆ ತಲೆಗೆ ಒಂದು ಬಂದ್ಬಿಡ್ಬೇಕು. ನಿಮ್ಗೊಂದು RMGX ಇದೆಯಲ್ವಾ, ಆರ್ಗ್ಯಾನೋಮೆಟಾಲಿಕ್ ಅಂತ, ಅಥವಾ ನೀವೇನು ಕರಿತೀರಾ ಗ್ರಿಗ್ನಾಲ್ಡ್ ರಿಯೇಜೆಂಟ್ ಅಂತ, ಅದನ್ನೇ ವಿ ಕಾಲ್ಡ್ ಆಸ್ ಆರ್ಗ್ಯಾನೋಮೆಟಾಲಿಕ್. ಅದರಲ್ಲಿ ಯಾವ್ದಿರುತ್ತೆ ಗ್ರಿಗ್ನಾಲ್ಡ್ ರಿಯೇಜೆಂಟ್ ಅಲ್ಲಿ, MG. ಗ್ರಿಗ್ನಾಲ್ಡ್ ರಿಯೇಜೆಂಟ್ ಅಂದ್ರೆ ಏನು, RMGX. ಸೊ MG ಇರಬೇಕು. MG ಇರೋದನ್ನ ನೀವು ಕಾಲ್ಡ್ ಆಸ್ ಆರ್ಗ್ಯಾನೋಮೆಟಾಲಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಆಪ್ಷನ್. ಸೊ MG ಯಾವ್ದಿರುತ್ತೆ ಅದು. ಅಂಡರ್ಸ್ಟುಡ್? ಓಕೆ, ಎಸ್. ನೆಕ್ಸ್ಟ್ ಒನ್. When FeCl3 is added to an excess of hot water gives Sol X. When FeCl3 is added to NaOH solution gives Y. What is X and Y? ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಏನು ಹೇಳ್ತಿದ್ದಾನೆ, FeCl3ನ ಹಾಟ್ ವಾಟರ್ಗೆ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಇದು ಏನು ಬರ್ತಿದೆ ಎಕ್ಸ್. FeCl3ನ NaOH ಜೊತೆಗೆ ಆ್ಯಡ್ ಮಾಡಿದಾಗ NaOH ಜೊತೆಗೆ ಆ್ಯಡ್ ಮಾಡಿದಾಗ ಏನು ಬರ್ತಿದೆ, 1 ಸೆಕೆಂಡ್. NaOH ಜೊತೆಗೆ ಆ್ಯಡ್ ಮಾಡಿದಾಗ ಏನು ಬರ್ತಿದೆ, ಯು ಆರ್ ಗೆಟಿಂಗ್ Y. ವಾಟ್ ಇಸ್ X ಅಂಡ್ Y? ಸೊ ನಾವು ಆಪ್ಷನ್ ಅಬ್ಸರ್ವ್ ಮಾಡೋಣ. 4 ಆಪ್ಷನ್ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಒನ್ ಏನಿದೆ ನೋಡಿ, ಲಿಸನ್. Fe2O3 XH2O ಕರೆಕ್ಟ್ ಆಗಿದೆ. ಎಲ್ಲದರಲ್ಲೂ ಸೇಮ್ ಇದೆ. ಕರೆಕ್ಟಾ? ಬಟ್ ಡಿಫ್ರೆನ್ಸ್ ಏನು, ಇಲ್ಲಿ ಸೆಕೆಂಡ್ ಡಿಫ್ರೆನ್ಸ್ ಇದೆ. ಕರೆಕ್ಟಾ? ಸೆಕೆಂಡ್ ಡಿಫ್ರೆನ್ಸ್ ಇದೆ. ಏನೇನು ಬರುತ್ತೆ, ಲೆಟ್ಸ್ ಐಡೆಂಟಿಫೈ. ಸೊ ಫಸ್ಟ್ ಒನ್ ಅಲ್ಲಿ ಏನಿದೆ, ನಿಮಗೆ ವಾಟರ್ ಇದೆ. ಕರೆಕ್ಟಾ? ಆ್ಯಂಡ್ ಇಲ್ಲಿ FeCl3 ಇದೆ. ಕರೆಕ್ಟ್? ಸೊ ನಮ್ಗೆ ಏನು ಬರ್ಬೋದಪ್ಪ, ವಾಟ್ ಯು ವಿಲ್ ಗೆಟ್. ಸೊ ಇಲ್ಲಿ ನಿಮಗೆ ಇಫ್ ಇನ್ ಕೇಸ್ ನೀವು OH ಮೈನಸ್ ಆ್ಯಂಡ್ H+ ನೀವು ಬರೀತೀರಾ ಅಂತ ಅಂದ್ಕೊಂಡ್ರೆ ಇಟ್ ಇಸ್ ರಾಂಗ್. ಯಾಕೆ ಅಂದರೆ ನಮ್ಗಿಲ್ಲಿ ಏನಿದೆ, CL ಇದೆ. CL ರಿಮೂವ್ ಆಗ್ಬೇಕು. ನನಗೆ CL ರಿಮೂವ್ ಆಗ್ಬೇಕಲ್ವಾ. CL ರಿಮೂವ್ ಆಗ್ಬೇಕಂದ್ರೆ ಹೆಂಗ್ ರಿಮೂವ್ ಆಗುತ್ತೆ, ಇಲ್ಲಿ ಹೈಡ್ರೋಜನ್ ಜೊತೆ ರಿಮೂವ್ ಆಗಬೇಕು. ಕರೆಕ್ಟಾ? CL ರಿಮೂವ್ ಆದ್ಮೇಲೆ ಉಳ್ಕೊಳ್ಳೋದೇನು, Fe ಉಳ್ಕೊಳ್ಳುತ್ತೆ, Fe3+. ಈಗ ಇಲ್ಲಿಗೆ ಬರ್ತೀನಿ, ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ NaOH ಇದೆ, NaOH ಜೊತೆಗೆ ಇದು ರಿಮೂವ್ ಆಗಬೇಕು. ಕರೆಕ್ಟಾ? ಉಳ್ಕೊಳ್ಳೋದೇನು, OH ಇದೆ. ಕರೆಕ್ಟ್? ಸೊ OH ಲಿಬರೇಟ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ಆಗ ನನಗಿಲ್ಲಿ OH ಬರುತ್ತೆ. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ಫಸ್ಟ್ ನನಗೆ Fe ಬರ್ತಿದೆ, ಸೆಕೆಂಡ್ ಒನ್ ನನಗೆ ಏನು ಬರ್ತಿದೆ, OH ಬರ್ತಿದೆ. ಯಾಕೆ? ವಾಟರ್ ಇಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್. ಆ್ಯಂಡ್ ಆ ನ್ಯೂಟ್ರಲ್ ಲಿಗ್ಯಾಂಡ್ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರು ಇಟ್ ಇಸ್, ನೀವು ನೆನ್ಪಿಟ್ಕೊಳ್ಳಿ, ಇದು
ನ್ಯೂಟ್ರಲ್ ಆಗಿರುತ್ತೆ. NaOH ಇಸ್ ಅ ಬೇಸ್. ಬೇಸ್ ಅಂದ್ರೆ ಏನು? ಸೊ ಸ್ಟ್ರಾಂಗ್ ಇರುತ್ತೆ. ಕರೆಕ್ಟಾ? ಸೊ ಇಲ್ಲಿ ನಮಗೆ OH ಏನಿರುತ್ತೆ ಅದು ಬರುತ್ತೆ. ಬಟ್ ಇಲ್ಲಿ ನಮ್ಗೆ ಅದು ಬರೋದಿಲ್ಲ. ವೆರಿ ಸಿಂಪಲ್. ವಾಟರ್ ಇದ್ರೆ ನಿಮ್ಗೆ ಏನ್ ಅಯಾನ್ ಬೇಕೋ ಆ ಅಯಾನ್ ಬರುತ್ತೆ. ಬೇರೆ ಯಾವುದೇ ಬೇಸ್ಗಳಿದ್ರೆ ನಿಮ್ಗೆ ಅದರಲ್ಲಿರುವಂತ ಹೈಡ್ರಾಕ್ಸೈಡ್ ಗ್ರೂಪ್ ಬರುತ್ತೆ. ಅವಾಗ ನಿಮ್ಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್ ಅಲ್ಲಿ ನಮ್ಗೆ Fe ಬರಬೇಕು. ನಾವು Fe ಬರುತ್ತೆ. ಸೆಕೆಂಡ್ ಒನ್ ಅಲ್ಲಿ OH ಬರುತ್ತೆ. ಇದು ಕರೆಕ್ಟ್ ಆಗಿದೆ. ನಾವು ಇದು ಕರೆಕ್ಟ್ ಆಗಿದೆ ನೋಡಿ. ಫಸ್ಟ್ ಆಪ್ಷನ್, ಫೋರ್ತ್ ಆಪ್ಷನ್ ಕರೆಕ್ಟ್ ಆಗಿದೆ. ಬಟ್ ಏನ್ ಡಿಫ್ರೆನ್ಸ್? ನನಗೆ ಫಸ್ಟ್ Fe ಬರಬೇಕು ಬಿಕಾಸ್ ಆಫ್ ವಾಟರ್. ಇಲ್ಲಿ ನನಗೆ OH ಇದೆ. ಯಾಕಂದ್ರೆ ಬಿಕಾಸ್ ಆಫ್ NaOH. ಸೊ ಅವಾಗ ಆಪ್ಷನ್ ಯಾವ್ದು ಬರುತ್ತೆ? ಫೋರ್ತ್ ಆಪ್ಷನ್. ಎಸ್, ಅರ್ಥ ಆಯ್ತಲ್ವ ಹೆಂಗೆ ಅಂತ? ಓಕೆ, ವಿಚ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇದನ್ನ ನೀಟಾಗಿ ಇನ್ನೊಂದ್ಸಲ ನೋಡಿ, ನಿಧಾನಕ್ಕೆ ನೋಡಿ, ಪಾಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ, ವಿಚ್ ಫಾರ್ಮುಲಾ ಅಂಡ್ ನೇಮ್ ಕಾಂಬಿನೇಷನ್ ಇಸ್ ಇನ್ಕರೆಕ್ಟ್ ಕೇಳಿದಾನೆ. ಇನ್ಕರೆಕ್ಟ್ ಅಂದ್ರೆ ಏನ್ ಮಾಡ್ಬೇಕು? ಕರೆಕ್ಟ್ ಆಗಿರೋದು ಐಡೆಂಟಿಫೈ ಮಾಡ್ಬೇಕು. ನಾನು ಹೇಳಿದೀನಿ ಹೆಂಗ್ ಐಡೆಂಟಿಫೈ ಮಾಡೋದು. ಫಸ್ಟ್ ನೀವು ಪಾಸಿಟಿವ್ ನೆಗೆಟಿವ್. ಸೊ ನಿಮ್ಗೆ ಮೊದಲೇ ಇದೆ ಅಂದ್ರೆ ಆಬ್ವಿಯಸ್ಲಿ ಇದು ನೆಗೆಟಿವ್ ಬರುತ್ತೆ. ನೆಗೆಟಿವ್ ಅಂದ್ರೆ ಏನಾಗಬೇಕು? ಅದ್ರ ಸೆಂಟ್ರಲ್ ಆಟಮ್ ATE ಆಡ್ ಮಾಡ್ಬೇಕು. ಅಲ್ಯೂಮಿನೇಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇದು ಒಂದು ಕರೆಕ್ಟ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಇನ್ಕರೆಕ್ಟ್ ಅವ್ರು ಕೇಳಿರೋದು. ನೆಕ್ಸ್ಟ್ ಇಲ್ಲೇನಿದೆ? ಏನೂ ಇಲ್ಲ ಚಾರ್ಜ್. ಏನೂ ಇಲ್ಲ ಚಾರ್ಜ್ ಅಂದಾಗ ನಾನು ಏನು ಹೇಳ್ಕೊಟ್ಟಿದ್ದೀನಿ? ನೀವು ಮೇಲಿರೋದನ್ನ ನೋಡ್ಕೋಬೇಕು ಅಂತ. ಒಳಗಡೆ ಏನಿದೆ ನಿಮ್ಗೆ? ನೆಗೆಟಿವ್ ಇದೆ. Cl ನೆಗೆಟಿವ್. ಸೊ ಇದು ನೆಗೆಟಿವ್ ಅಂದ್ಮೇಲೆ ನಮ್ಗೆ ATE ಬರಬೇಕು. ಪ್ಲಾಟಿನಮ್ ಇದೆ. ಸೊ ದಿಸ್ ಇಸ್ ರಾಂಗ್. ಓಕೆ, ಲೆಸ್ ಚೆಕ್ ಅದು. ಇಲ್ಲಿ Cl ಇದೆ. ಸೊ ಇಟ್ ಇಸ್ ಪಾಸಿಟಿವ್. ಪಾಸಿಟಿವ್ ಅಂದ್ಮೇಲೆ ಸೇಮ್ ಬರುತ್ತೆ. ಸೊ CO ಅಂದ್ರೆ ಏನು? ಕೊಬಾಲ್ಟ್. ಸೊ ಕೊಬಾಲ್ಟ್ ಸೇಮ್ ಇದೆ. ನೆಕ್ಸ್ಟ್ ಇಲ್ಲಿ ಇದು ಇಲ್ಲಿ ಈ ಸೈಡ್ ಇದೆ. ಸೊ ಇದು ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ಅಂದ್ಮೇಲೆ ನಿಮ್ಗೆ ಏನ್ ಬರುತ್ತೆ? ಸೇಮ್ ಬರುತ್ತೆ. ಕೊಬಾಲ್ಟೇ ಬರುತ್ತೆ. ಸೊ ಕೊಬಾಲ್ಟ್. ಸೊ ಹಾಗಾದ್ರೆ ಇವಾಗ ಓಕೆ, ಇದು ನೇಮ್ಸ್ ಅಲ್ಲಿ ರಾಂಗ್ ಇದೆ, ಅದು ಅರ್ಥ ಮಾಡ್ಕೊಂಡ್ರಿ. ಓಕೆನಾ? ಬಟ್ ಇನ್ನೂ ಒಂದು ನೆನ್ಪಿಟ್ಕೋಬೇಕು. ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾನೆ ನೋಡೋಣ. ಓಕೆ, ಸೊ ಇದ್ರಲ್ಲಿ ಎಸ್, ಇದು ನೇಮ್ ಕರೆಕ್ಟ್ ಅಲ್ಲಿ ಇದೆ, ಇದು ನೇಮ್ ಕರೆಕ್ಟ್ ಆಗಿದೆ, ಇದು ನೇಮ್ ಕರೆಕ್ಟ್ ಇದೆ. ಬಟ್ ಇದು ನೇಮ್ ಕರೆಕ್ಟ್ ಆಗಿಲ್ಲ. ಕರೆಕ್ಟಾ? ಬಟ್ ಬೇರೆದನ್ನ ನೋಡ್ಕೋಬೇಕು, ಬೇರೆದನ್ನು ಐಡೆಂಟಿಫೈ ಮಾಡ್ಬೇಕು. ಲೆಸ್ ಐಡೆಂಟಿಫೈ. ಇಲ್ಲಿ ಎಷ್ಟಿದೆಯಪ್ಪ? 3 ಟೈಮ್ಸ್ ಇದೆ. 3 ಅಂದ್ರೆ ಏನ್ ಬರಬೇಕು? ನಮ್ಗೆ ಏನ್ ಬರುತ್ತೆ? ಟ್ರೈ ಆಕ್ಸಲೇಟು. ಎಸ್, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೋಡೋಣ. ಎಸ್, ಫಸ್ಟ್ ಏನಿದೆ? NH3 2 ಟೈಮ್ಸ್ ಇದೆ. 2 ಟೈಮ್ಸ್ ಅಂದ್ರೆ 2 ಡೈ ಅಮೈನ್. ನಾವು ನೇಮ್ ಕರೆಕ್ಟ್ ಆಗಿದೆ. ಕರೆಕ್ಟ್. ಹಾಗಾದ್ರೆ ಇದು ಕರೆಕ್ಟ್ ಆಗಿದೆ. ಕರೆಕ್ಟ್. ನೆಕ್ಸ್ಟ್ ಇಲ್ಲೇನಿದೆಯಪ್ಪ? EN ಇದೆ, ದೆನ್ Cl ಇದೆ. ಸೊ ಫಸ್ಟು ಡೈಕ್ಲೋರೋ. ಎಸ್, ಕರೆಕ್ಟ್. ಸೊ ಡೈಕ್ಲೋರೋ ಇದೆ. ಸೊ ನೆಕ್ಸ್ಟ್ ಏನಿದೆ? ಡೈಈಥೈಲ್. ನೋ, ರಾಂಗ್. ಯಾಕಂದ್ರೆ ಇದು ರಾಂಗ್ ಆಗುತ್ತೆ. ಯಾಕಪ್ಪ ಅಂದ್ರೆ EN ಅಂದ್ರೆ ಬೈಡೆಂಟೆಂಟ್ ಲಿಗ್ಯಾಂಡ್. ನೆನ್ಪಿಟ್ಕೊಳ್ಳಿ, ಬೈಡೆಂಟೆಂಟ್ ಲಿಗ್ಯಾಂಡ್ಗೆ ನಾವೇನು ಯೂಸ್ ಮಾಡ್ತೀವಿ ಅಂದ್ರೆ ಬಿಸ್ ಯೂಸ್ ಮಾಡ್ತೀವಿ. 2 ಟೈಮ್ಸ್ ಇದ್ರೆ ಬಿಸ್ ಯೂಸ್ ಮಾಡಬೇಕು, 3 ಟೈಮ್ಸ್ ಇದ್ರೆ ಟ್ರಿಸ್ ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ರಾಂಗ್ ಇದೆ. ಸೊ ದಿಸ್ ಇಸ್ ರಾಂಗ್. ಓಕೆ, ಅವಾಗ ನಿಮ್ಗೆ ಯಾವ್ದು ರಾಂಗ್ ಬರುತ್ತೆ? ಇನ್ಕರೆಕ್ಟ್ ಯಾವ್ದಿದೆ? ಥರ್ಡ್ ಒನ್. ಓಕೆ, ಸೊ ಥರ್ಡ್ ಒನ್ ಇನ್ಕರೆಕ್ಟ್ ಆಗಿದೆ. ಸೊ ಲೆಟ್ಸ್ ಚೆಕ್ ದ ಆನ್ಸರ್. ಎಸ್, ಅರ್ಥ ಆಯ್ತಲ್ಲ ಹಿಂಗೆ ಅಂತ? ಸೊ ನೀವು ಒಂದು ನೇಮ್ಸ್ ನೋಡಬೇಕು ಅಂಡ್ ಆಲ್ಸೋ ಯು ನೀಡ್ ಟು ರಿಮೆಂಬರ್ ದಟ್ ಬಿಸ್ಸು, ಟ್ರಿಸ್ಸು, ಬೈಡೆಂಟೆಂಟಾ, ಮೊನೋಡೆಂಟೆಂಟಾ ಅದನ್ನು ನೋಡಬೇಕು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸಿಸ್ಟಮ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಮ್ಯಾಕ್ಸಿಮಮ್ ಅನ್ಪೇರ್ಡ್ ಎಲೆಕ್ಟ್ರಾನ್? ನೌ ಲಿಸನ್. ಈ ತರ ಕೊಟ್ಟಾಗ ಏನ್ ಮಾಡ್ಬೇಕು? ಏನ್ ಕೇಳಿದ? ಟೆಟ್ರಾಹೆಡ್ರಲ್ ಅಂತೆ, ಸಾರಿ ಆಕ್ಟಾಹೆಡ್ರಲ್. ಆಕ್ಟಾಹೆಡ್ರಲ್ಗೆ ಹೆಂಗ್ ಬರುತ್ತೆ ಅಂತ ಹೇಳ್ಕೊಟ್ನಪ್ಪ ನಾನು ನಿಮ್ಗೆ. ಇಲ್ಲಿ ಇದೆ ಅಲ್ವಾ? ಇಲ್ಲಿ ನಿಮ್ಗೆ ಮೇಲೆ 2 ಬರುತ್ತೆ, ಇಲ್ಲಿ ನಿಮ್ಗೆ ಡೌನ್ ಅಲ್ಲಿ 3 ಬರುತ್ತೆ. ದಿಸ್ ಇಸ್ ಆಕ್ಟಾಹೆಡ್ರಲ್. ಕರೆಕ್ಟ್. D9 ಐ ಸ್ಪಿನ್. D9 ಅಂದ್ರೆ ಏನು? D9 ನಥಿಂಗ್ ಬಟ್ ಯು ವಿಲ್ ಗೆಟ್ D9 ಅಲ್ಲಿ 9 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ? ಸೊ ಫಸ್ಟ್ ಐ ವಿಲ್ ಫಿಲ್ 1 2 3 4 4. ಸೊ 1 2 3 4. ಓಕೆ, ಇದು ಬೇಡ ನಿಮ್ಗೆ. ನಾನು ಇಲ್ಲೇ ಡೈರೆಕ್ಟ್ ಆಗಿ ಹೇಳ್ಕೊಟ್ಬಿಡ್ತೀನಿ ನಿಮ್ಗೆ. ಇದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಈ ತರ ಬರೆದ್ರೆ. ಸೊ D9 ಇದೆ. ಸೊ D9 ಅಂದ್ರೆ ಅರ್ಥ ಏನು? ಸೊ ಫಸ್ಟ್ 9 ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿಂದ ಫಿಲ್ ಮಾಡ್ತೀರಾ. 1 2 3. ಇಲ್ಲಿಗೆ ಫಿಲ್ ಆಯ್ತು. ಹೈ ಸ್ಪಿನ್ ಅಂತ ಕೊಟ್ಟಿದ್ದಾನೆ. ಹೈ ಸ್ಪಿನ್ ಅಂದ್ರೆ ಏನ್ ಮಾಡ್ಬೇಕು? ನೀವು ಪೇರ್ ಮಾಡ್ಬೇಕಾ ಮಾಡಬಾರ್ದಾ? ಯು ನೀಡ್ ಟು ಪೇರ್ ಮಾಡಬೇಕು. ಸೊ ಕರೆಕ್ಟಾ? ಸೊ ಪೇರಿಂಗ್ ಮಾಡೋಕ್ಕೂ ಮುಂಚೆ ಎಲ್ಲಿಂದ ನೀವು ಪೇರ್ ಮಾಡಬೇಕು? ಇಲ್ಲಿಂದ. ಓಕೆ, ನಾವು ಫಸ್ಟ್ ಇಲ್ಲಿಗೆ ಹೋಗುತ್ತೆ ಎಲೆಕ್ಟ್ರಾನ್ 1, ಸಾರಿ ನಾಟ್ 1, 4 5, ನೆಕ್ಸ್ಟ್ 6 7 8 9. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ, ಹೈ ಸ್ಪಿನ್ ಅಂದ್ರೆ ಏನಾಗುತ್ತೆ? ಎಲೆಕ್ಟ್ರಾನ್ ಇಲ್ಲಿಗೆ ಎಂಟರ್ಡ್ ಆಗುತ್ತೆ. ಲೋ ಸ್ಪಿನ್ ಅಂದ್ರೆ ಇಲ್ಲೇ ಪೇರ್ ಆಗುತ್ತೆ. ಓಕೆ, ಇದು ಹೈ ಸ್ಪಿನ್, ಇದು ಲೋ ಸ್ಪಿನ್. ನೆಕ್ಸ್ಟ್ ಇವಾಗ ಇಲ್ಲಿ ಎಷ್ಟಿದೆ ಅನ್ಪೇರ್ಡ್ ಎಲೆಕ್ಟ್ರಾನ್? 1. ಅನ್ಪೇರ್ಡ್ ಅಂದ್ರೆ ಪೇರ್ ಇಲ್ಲದೆ ಇರೋದು. ನೆಕ್ಸ್ಟ್ D6 ಲೋ ಸ್ಪಿನ್. D6 ಲೋ ಸ್ಪಿನ್ ಅಂದ್ರೆ ಇಲ್ಲೇ ಆಗ್ಬೇಕು ನೋಡಿ. 6 ಎಲೆಕ್ಟ್ರಾನ್ ಇಲ್ಲೇ ಆಗ್ಬಿಡುತ್ತೆ. ಸೊ ಅವಾಗ ಎಷ್ಟು ಬರುತ್ತೆ ಅನ್ಪೇರ್ಡ್ ಎಲೆಕ್ಟ್ರಾನ್? 0. D4 ಲೋ ಸ್ಪಿನ್. ಸೊ 1 2 ಇಲ್ಲಿಗೆ 1 2 3 ಬರುತ್ತೆ.
ನಾವು ಲಿಸನ್ 1 2 3 ಇಲ್ಲಿಗೆ ಒಂದಾದ್ರೆ ಇನ್ನೆಷ್ಟು ಉಳ್ಕೊತಪ್ಪ ಅನ್ಪೇರ್ ಇಟ್ ಇಸ್ 2. ನೆಕ್ಸ್ಟ್ D7 ಐ ಸ್ಪಿನ್. ಸೊ D7 ಐ ಸ್ಪಿನ್ ಹೇಗೆ ಬರುತ್ತೆ ಓಕೆನಾ, ನಾನೀಗ ಬರಿತೀನಿ ನೋಡಿ. ಇಲ್ಲಿ 0 ಇತ್ತು, 1 ಇತ್ತು, ಇಲ್ಲಿ 0, ಇಲ್ಲಿ 2 ಇದೆ. D7 ಅಂದ್ರೆ 1 2 3 ಐ ಸ್ಪಿನ್ ಮೇಲೆ ಹೋಗ್ಬೇಕು. 5 4 4 5 6 7 ಕರೆಕ್ಟಾ. ಎಷ್ಟಿದೆ ಅನ್ಪೇಡ್ ಎಲೆಕ್ಟ್ರಾನ್? ಅನ್ಪೇಡ್ ಎಲೆಕ್ಟ್ರಾನ್ ಇಸ್ 3 ಕರೆಕ್ಟಾ. ಸೊ ಹಾಗಾದ್ರೆ ಯಾವ್ದ್ರಲ್ಲಿ ಮ್ಯಾಕ್ಸಿಮಮ್ ಇರೋದು? ಮ್ಯಾಕ್ಸಿಮಮ್ ಇಸ್ D7 ಹೈ ಸ್ಪಿನ್. ಇವಾಗ ಗೊತ್ತಾಯ್ತಾ ಹೈ ಸ್ಪಿನ್ಗೂ ಲೋ ಸ್ಪಿನ್ಗೂ? ಓಕೆ, ನೆಕ್ಸ್ಟ್ ದ ಕರೆಕ್ಟ್ IUPAC ನೇಮ್ ಆಫ್ ಸಿಸ್ ಪ್ಲಾಂಟಿನ್ ಈಸ್. ಸಿಸ್ ಪ್ಲಾಂಟಿನ್ ಅಂದ್ರೆ ನೇಮ್ ಅಲ್ಲೇ ಇದೆ, ನಮಗೆ ನೆನ್ಪಿಟ್ಕೊಳ್ಳಿ. ಸೊ ಪ್ಲಾಟಿನಮ್ ಇರಬೇಕು. ಸೊ ಪ್ಲಾಟಿನಮ್ ಇರಬೇಕು. ಸೊ ಯಾವ್ದ್ರಲ್ಲಿ ಪ್ಲಾಟಿನಮ್ ಇದೆ ನೋಡೋಣ. ಎಲ್ಲದ್ರಲ್ಲೂ ಪ್ಲಾಟಿನಮ್ 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 ಇದೆ. 1 ಮಿನಿಟ್. ಓಕೆ, ಸೊ ಎಲ್ಲದರಲ್ಲೂ ನಮಗೆ ಯು ಹ್ಯಾವ್ ಪ್ಲಾಟಿನಮ್ ಕರೆಕ್ಟಾ. ಆ್ಯಂಡ್ ಆಕ್ಸಿಡೇಷನ್ ನಂಬರ್ ಕೊಟ್ಟಿದ್ದಾರೆ ಕರೆಕ್ಟ್. ಸೊ ನೆಕ್ಸ್ಟ್ ಏನಿದೆ ನೋಡೋಣ. ಡೈಕ್ಲೋರಿಡೋ ಡೈಕ್ಲೋರಿಡೋ ಡೈಅಮೈನ್ ಡೈಕ್ಲೋರಿಡೋ ಅಂದ್ರೆ ಅರ್ಥ ಏನು? ಕ್ಲೋರಿಡೋ ಇರಬೇಕು. ಸೊ ಇದು ಬರೋದಿಲ್ಲ ನಮಗೆ ಕರೆಕ್ಟ್. ನೆಕ್ಸ್ಟ್ ಡೈಅಮೈನ್ ಡೈಅಮೈನ್ ನೆಕ್ಸ್ಟ್ ಡೈಅಮೈನ್. ಎಸ್ ಕರೆಕ್ಟ್ ಆಗಿದೆ. ಸೊ ಈ ಮೂರಲ್ಲಿ ಒಂದು. ಈಗ ಈ ಮೂರಲ್ಲೂ ಕರೆಕ್ಟ್ ಆದಮೇಲೆ ಆಕ್ಸಿಡೇಷನ್ ನಂಬರ್ ಕಂಡಿಡ್ಕೋಬೇಕು, ಯಾವ್ದು ಆಕ್ಸಿಡೇಷನ್ ನಂಬರ್ ಬರುತ್ತೆ ಅಂತ. ಸೊ ನಾನು ಇವಾಗ ಇದು ಸ್ಟ್ರಕ್ಚರ್ ಬರಿತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಡೈಟಿನಮ್ ಇದೆ. ಸೊ ಪ್ಲಾಟಿನಮ್ ಅಂದರೆ PT. ಡೈಅಮೈನ್ ಡೈಅಮೈನ್ ಅಂದರೆ NH3 2 ಟೈಮ್ಸ್ ಇರುತ್ತೆ. ಆ್ಯಂಡ್ ಪ್ಲಾಟಿನಮ್ ಡೈಕ್ಲೋರಿಡ್ ಅಂದರೆ 2 ಟೈಮ್ಸ್ Cl ಇರುತ್ತೆ. ದಿಸ್ ಇಸ್ ದ ಸ್ಟ್ರಕ್ಚರ್ ಕರೆಕ್ಟಾ. ಸೊ ಇವಾಗ ಇದಕ್ಕೆ ಆಕ್ಸಿಡೇಷನ್ ನಂಬರ್ ಕಂಡಿಟ್ಕೊಳ್ಳಿ. ಪ್ಲಾಟಿನಮ್ ಇಸ್ X, NH3 ಅಂದರೆ 0 ಬರುತ್ತೆ, Cl ಇಸ್ -2 ಕರೆಕ್ಟ್. ಈಕ್ವಲ್ಸ್ ಟು 0 ಬಂದರೆ ಒಟ್ ಇಸ್ X ಇಸ್ ನಥಿಂಗ್ ಬಟ್ 2 ಬರುತ್ತೆ ಕರೆಕ್ಟಾ. ಸೊ ನಾವು ದಿಸ್ ಇಸ್ ವಾಟ್ ವಿ ಕಾಲ್, ಯಾವ್ದು ಬರುತ್ತೆ ಆಪ್ಷನ್? ಎಸ್, ದ 4th ಆಪ್ಷನ್. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಎಸ್, ಅವರ್ ಆನ್ಸರ್ ಇಸ್ ಕರೆಕ್ಟ್. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವ ಹೇಗೆ ಅಂತ? ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಫಾರ್, ಓಕೆ, ಒಂದು ಕೊಟ್ಟಿದ್ದಾನೆ. ದ ಕ್ರಿಸ್ಟಲ್ ಫೀಲ್ಡ್ ಎನರ್ಜಿ ಫಾರ್, ಓಕೆ, ಒಂದು ಕೊಟ್ಟಿದ್ದಾರೆ, ಒಂದು ಕೇಳ್ತಿದ್ದಾರೆ. ಸೊ ಫಸ್ಟು ಏನು ಅರ್ಥ ಮಾಡ್ಕೋಬೇಕು, ಇವೆರಡಕ್ಕೂ ಏನು ಡಿಫ್ರೆನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಯಾವ ಕಾಂಪೌಂಡು? ಆಕ್ಟಾಹೈಡ್ರಲ್ ಅಲ್ವಾ, ಕರೆಕ್ಟ್. ನೆಕ್ಸ್ಟ್ ಇದು ಯಾವ್ದಿದು? ಇದು ಟೆಟ್ರಾಹೈಡ್ರಲ್. ಸೊ ಟೆಟ್ರಾಹೈಡ್ರಲ್ಗೂ ಆಕ್ಟಾಹೈಡ್ರಲ್ಗೂ ಹೇಗೆ ರಿಲೇಷನ್ಶಿಪ್ ಇದೆ? ನಾವು ಲಿಸನ್. ಸೊ ಟೆಟ್ರಾಹೈಡ್ರಲ್ದು ಕ್ರಿಸ್ಟಲ್ ಫೀಲ್ಡ್ ಕಂಡುಹಿಡಿಬೇಕಂದ್ರೆ ಯು ನೀಡ್ ಟು ರಿಮೆಂಬರ್ 4/9 ಆಫ್ ಆಕ್ಟಾಹೈಡ್ರಲ್. ಸೊ ದಿಸ್ ಇಸ್ ದ ಟ್ರಿಕ್ ಫಾರ್ ಫೈಂಡಿಂಗ್ ದ ರಿಲೇಷನ್ ಬಿಟ್ವೀನ್ ಟೆಟ್ರಾಹೈಡ್ರಲ್ ಅಂಡ್ ಆಕ್ಟಾಹೈಡ್ರಲ್. ಸೊ ಯು ಹ್ಯಾವ್ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾನೆ 18,000 ಸೆಂಟಿಮೀಟರ್ ಕ್ಯೂಬ್. ಸೊ ನೆಕ್ಸ್ಟ್ ಟೆಟ್ರಾಹೈಡ್ರಲ್ ಕಂಡುಹಿಡ್ಕೊಳ್ಳಿ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ? 4/9 ಇಂಟು 18,000. ಸೊ ಆವಾಗ 9 1s 9 2s ಬರುತ್ತೆ, ನಥಿಂಗ್ ಬಟ್ 4 2s 8. ಸೊ 8,000 ಬರುತ್ತೆ ನಿಮಗೆ. ಸೊ 8,000 ಸೆಂಟಿಮೀಟರ್ ಕ್ಯೂಬ್. ಲೆಟ್ಸ್ ಚೆಕ್. ಎಸ್, 8,000. ಅರ್ಥ ಆಯ್ತಲ್ವ ಹೆಂಗೆ ಅಂತ? ಅದು ಸ್ಮಾಲ್ ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದ ಕಾಂಪ್ಲೆಕ್ಸ್ ಹೆಕ್ಸಾಅಮೈನ್ ಪ್ಲಾಟಿನಮ್ 4 ಕ್ಲೋರೈಡ್ ವಿಲ್ ಗಿವ್ 4 ನಂಬರ್ ಆಫ್ ಅಯಾನ್ಸ್. ಓಕೆ, ಏನು ಕೊಟ್ಟಿದ್ದಾರೆ? ಹೆಕ್ಸಾಅಮೈನ್ ಅಂದರೆ ಅಮೈನ್ NH3 6 ಟೈಮ್ಸ್ ಇರಬೇಕು. ಪ್ಲಾಟಿನಮ್ ಅಂದರೆ PT ಇರುತ್ತೆ. ಸೊ 4 ಬರ್ತಾ ಇದೆ, ನೆನ್ಪಿಟ್ಕೊಳ್ಳಿ. 4 ಕ್ಲೋರೈಡ್ ಅಂದರೆ ಕ್ಲೋರಿನ್ ಇರುತ್ತೆ. ಕ್ಲೋರಿನ್ ಎಷ್ಟಿರಬೇಕು? 4 ಇರಬೇಕು. ಅರ್ಥ ಆಗ್ತಿದ್ಯಾ? 4 ಇಲ್ಲಿ ಬರೋ ಆಕ್ಸಿಡೇಷನ್ ನಂಬರ್ನ ನಾವು ಇದಕ್ಕೆ ಆ್ಯಡ್ ಮಾಡಬೇಕು, 4 ಕ್ಲೋರೈಡ್. ಓಕೆ, ಆ್ಯಂಡ್ ಇದು ಪಾಸಿಟಿವ್ ನೆಗೆಟಿವ್? ಆಬ್ವಿಯಸ್ಲಿ ನೆಗೆಟಿವ್, ಯಾಕಂದರೆ ಕ್ಲೋರಿನ್ ಆಮೇಲೆ ಬರ್ತಿದೆ ಕರೆಕ್ಟ್. ಸರಿ, ಆಬ್ವಿಯಸ್ಲಿ ಪಾಸಿಟಿವ್ ಬರುತ್ತೆ. ನಾವು ಇವಾಗ ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಎಷ್ಟು ಅಯಾನ್ಸ್ ಇದೆ ನೋಡೋಣ. ಇಲ್ಲಿ 4 ಅಯಾನ್ಸ್ ಇದೆ, ಇಲ್ಲಿ ಎಷ್ಟಿದೆ? 1 ಅಯಾನ್ ಇದೆ ಕರೆಕ್ಟಾ. ಸೊ ಟೋಟಲ್ ಎಷ್ಟಾಯಿತು? ಟೋಟಲ್ ಇಸ್ 5 ಕರೆಕ್ಟಾ. ಸೊ ಟೋಟಲಿ 5 ನಂಬರ್ ಆಫ್ ಅಯಾನ್ಸ್ ಬರುತ್ತೆ. ಸೊ ಎಸ್, ವಿ ಹ್ಯಾವ್ 5 ನಂಬರ್ ಆಫ್ ಅಯಾನ್ಸ್. ನೆಕ್ಸ್ಟ್, ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಇನ್ ಫಾರ್ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್. ನಾನು ಏನು ಹೇಳ್ಕೊಟ್ಟಿದ್ದೆ ನಿಮ್ಗೆ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ಗೆ? ಲಿಸನ್, ಈ ಥರ ಇರುತ್ತೆ, ಮೇಲೆ 2 ಇರುತ್ತೆ ಆ್ಯಂಡ್ ಡೌನಲ್ಲಿ 3 ಇರುತ್ತೆ. ದಿಸ್ ಇಸ್ ಫಾರ್ ಆಕ್ಟಾಹೈಡ್ರಲ್ ಕರೆಕ್ಟ್. ಸೊ ಇದಕ್ಕೆ ನಾನು ಹೆಂಗೆ ಬರ್ಕೊಟ್ಟಿದ್ನಪ್ಪ? 3/5 ಆ್ಯಂಡ್ ಇದಕ್ಕೆ 2/5. ಇದು ಹಿಂಗಿದೆ ಅಲ್ವಾ, ಇದು ಮೇಲಿದೆ, ಇದು ಡೌನಲ್ಲಿದೆ. ಆಬ್ವಿಯಸ್ಲಿ ಮೇಲಿದೆ ಅಂದರೆ ಪಾಸಿಟಿವ್, ಡೌನಲ್ಲಿದೆ ಅಂದರೆ ನೆಗೆಟಿವ್. ಸೊ ಹಾಗಾದರೆ ಇದಕ್ಕೆ ಕ್ರಿಸ್ಟಲ್ ಫೀಲ್ಡ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಇದಕ್ಕೆ ಕ್ರಿಸ್ಟಲ್ ಫೀಲ್ಡ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಮೇಲಕ್ಕೆ ಇನ್ಕ್ರೀಸ್ ಆಗಬೇಕು, ಈಚೆಗೆ ಕೆಳಗಡೆ ಡಿಕ್ರೀಸ್ ಆಗಬೇಕು. ಸೊ ಲೆಟ್ಸ್ ಅಬ್ಸರ್ವ್ ದ ಆಪ್ಷನ್.
ಫಸ್ಟ್ ಒನ್, ದ ಎನರ್ಜಿ ಆಫ್ ಇ.ಜಿ. ಆರ್ಬಿಟಲ್ ವಿಲ್ ಡಿಕ್ರೀಸ್. ನೋ, ರಾಂಗ್. ದ ಎನರ್ಜಿ ಆಫ್ ಇ.ಜಿ. ಆರ್ಬಿಟಲ್ ವಿಲ್ ಇನ್ಕ್ರೀಸ್. ಎಸ್, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋಣ, ಎನರ್ಜಿ ಇನ್ಕ್ರೀಸ್ ಆಗ್ತಿದೆ. ದಟ್ ಆಫ್ T2G ವಿಲ್ ಇನ್ಕ್ರೀಸ್. ನೋ, ಎರಡು ಇನ್ಕ್ರೀಸ್ ಆಗಲ್ಲ. ನೋ, ಇದು ಡಿಕ್ರೀಸ್ ಅಂತ ಕೊಟ್ಟಿದೆ. ಸೊ ಇನ್ಕ್ರೀಸ್ ಆಗುತ್ತೆ. ಸೊ ಫಸ್ಟ್ ಬಿ ಆಪ್ಷನ್. ಎಸ್, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್, ದ ಕರೆಕ್ಟ್ IPSC ನೇಮ್. ಓಕೆ, IPSC ನೇಮ್ನ ಐಡೆಂಟಿಫೈ ಮಾಡಬೇಕು. ಲಿಸನ್, ಫಸ್ಟ್ ಏನು ಕೊಟ್ಟಿದೆ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ CL ಇದೆ ಅಂದರೆ ಆಬ್ವಿಯಸ್ಲಿ ಇದೇನಾಗುತ್ತೆ, ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಅಂದರೆ ಸೇಮ್ ಇರಬೇಕು. ಕೊಬಾಲ್ಟ್ ಆ್ಯಂಡ್ ಇನ್ನೇನಿದೆಯಪ್ಪ, 1 ಸೆಕೆಂಡ್, ಇಲ್ಲಿ ಇನ್ನೂ 2 ಏನಿದೆ. ಸೊ ಇಲ್ಲಿ ಕೊಬಾಲ್ಟೇಟ್ ಅಂತ ಇದೆ. ಸೊ ಇದು ಬರಲ್ಲ. ಸರಿ, ಕಾರ್ಬೋನೇಟ್ ಅಂತಿದೆ. ಇಲ್ಲಿ ನಾಟ್ ಕಾರ್ಬೋನೇಟ್. ವೆಯ್ಟ್, ರಾಂಗ್ ಕೊಟ್ಟಿದ್ದಾನೆ. ಸೊ ವಾಟ್ ಈಸ್ ದ ಫಾರ್ಮುಲಾ? CO3 ಅಲ್ವಾ? ಸೊ CO ಕೊಬಾಲ್ಟ್ ಇರಬೇಕು. ಸೊ ಕೊಬಾಲ್ಟ್ ಇರಬೇಕಲ್ವಾ? ಸೊ ಕೊಬಾಲ್ಟ್ ಇದ್ದಾಗ ಎಸ್. ಸೊ ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ, ಇದು ರಾಂಗ್. ಕೊಬಾಲ್ಟೇಟ್ ಬರೋದಿಲ್ಲ. ಇಲ್ಲಿ ಕೊಬಾಲ್ಟ್ ಇದೆ, ಬಟ್ ಕೊಬಾಲ್ಟ್ ಕಾರ್ಬೋನೇಟ್ಗಿಂತ ಮುಂಚೆ ಇದೆ. ಇಟ್ ಈಸ್ ರಾಂಗ್. ಅದು ರೂಲ್ಸೇ ಅಲ್ಲ. ಐ ಥಿಂಕ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಪ್ಷನಲ್ಲಿ ಇರುತ್ತೆ ನಿಮಗೆ. ಓಕೆ, ಲೆಟ್ಸ್ ಚೆಕ್ ದ ಆನ್ಸರ್. ಓಕೆ, ಫಸ್ಟ್ ಆರ್ ಸೆಕೆಂಡ್. ಸೊ ಐದರ್ ಇದು ಇಲ್ಲ ಅಂದರೆ ಇದು. ಓಕೆ, 3 ಇದೆ, ಎವ್ರಿಥಿಂಗ್ ಇಸ್ ಕರೆಕ್ಟ್. ಬಟ್ ಪೆಂಟಾಮೈನ್ ಕಾರ್ಬೋನೇಟ್, ಇಲ್ಲಿ ಕಾರ್ಬೋನೇಟ್ ಪೆಂಟಾಮೈನ್ ಯಾವ್ದು ಬರುತ್ತೆ? ಇದು ಅಮೈನ್, ಇದು ಕಾರ್ಬೋನೇಟ್. ಇದು ಎ ಇಂದ ಸ್ಟಾರ್ಟ್ ಆಗುತ್ತೆ, ಇದು ಸಿ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಸ್ಟಾರ್ಟ್ ವಿತ್ ಆಲ್ಫಾಬೆಟಿಕಲ್ ಆರ್ಡರ್. ಎ ಫಸ್ಟ್ ಬರಬೇಕು. ಸೊ ಪೆಂಟಾ ಅಮೈನ್. ಸೊ ಫಸ್ಟ್ ಒನ್ ಇಸ್ ದ ಕರೆಕ್ಟ್. ಅಂಡರ್ಸ್ಟುಡ್? ನೋಡಿ, ನಿಮಗೆ ನೇಮ್ಸು ನೆನ್ಪಿಟ್ಕೊಳ್ಬೇಕಾಗಿಲ್ಲ, ಯಾಕಂದರೆ ಆಪ್ಷನಲ್ಲೇ ಇರುತ್ತೆ. ನಿಮಗೆ ಟ್ರಿಕ್ಸ್ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಎಸ್, ಅವರ್ ಆನ್ಸರ್ ಇಸ್ ಕರೆಕ್ಟ್. ಅರ್ಥ ಆಯ್ತಾ? ಮೋರ್ ದೆನ್ 2 ಲಿಗ್ಯಾಂಡ್ಸ್ ಇದ್ರೆ ಆಲ್ಫಾಬೆಟಿಕಲ್ ಆರ್ಡರ್ನ ಫಾಲೋ ಮಾಡಬೇಕು. ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಮಾಂಗ್ ದ ಫಾಲೋಯಿಂಗ್ ಇಸ್. ಹೋಮೋಲೆಪ್ಟಿಕ್ ಅಂದ್ರೆ ಏನು ಗೊತ್ತಾ? ಹೋಮೋ ಮೀನ್ಸ್ ಸೇಮ್ ಇರಬೇಕು. ವಾಟ್ ಈಸ್ ಸೇಮ್? ಸೇಮ್ ಒಂದೇ ಥರ ಇರಬೇಕು. ಓಕೆನಾ? ಈಗ ನೋಡಿ, ಇದರಲ್ಲಿ ಏನಿದೆ, ಇಲ್ಲಿ AlC2O4 ಒಂದೇ ಇದೆ. ಇಲ್ಲಿ ZnOH4 ಇಲ್ಲೂ ಒಂದೇ ಇದೆ. ಮೀನ್ಸ್ ಇದನ್ನ ಬಿಟ್ಬಿಡಿ, ಇದು ನಮಗೆ ಬೇಕಾಗಿಲ್ಲ. ಒಳಗಡೆ ಇರೋದು ಮಾತ್ರ ನೋಡಿ, ಒಂದೇ ಇದೆಯಲ್ವಾ? ಬಟ್ ಇಲ್ಲೇನಿದೆ, CL ಇದೆ, EN ಇದೆ, ಎರಡಿದೆ. ಎರಡಲ್ಲ, ಎರಡು ಇದ್ರೆ ಎಟಿರೋಲಿಪ್ಟಿಕ್. ಸೇಮ್ ಟೈಪ್ ಇದ್ರೆ ಅದು ಹೋಮೋಲಿಪ್ಟಿಕ್. ಸೊ ಇದು ಮತ್ತೆ ಇದು ಆರ್ ಹೋಮೋಲಿಪ್ಟಿಕ್. ನಥಿಂಗ್ ಬಟ್ A and C. ಓಕೆ, ಲೆಟ್ಸ್ ಚೆಕ್ ದ ಆಪ್ಷನ್. ಓನ್ಲಿ A? ನೋ, A and B ಬರಲ್ಲ. A and C. ಎಸ್, ಅರ್ಥ ಆಯ್ತಲ್ವ ಹೆಂಗೆ ಅಂತ? ಸೊ ಈ ಥರ ಟ್ರಿಕ್ಸ್ನ ನೆನ್ಪಿಟ್ಕೋಬೇಕು. ದ ಕರೆಕ್ಟ್ ಆರ್ಡರ್ ಆಫ್ ವೇವ್ ಲೆಂತ್ ಆಫ್ ಲೈಟ್ ಅಬ್ಸರ್ವ್ಡ್ ಇನ್ ದ ಕಾಂಪ್ಲೆಕ್ಸ್ ಈಸ್. ಸೊ ಯಾವುದು ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಮೇಯ್ನ್ ನೀವೇನು ನೆನ್ಪಿಟ್ಕೋಬೇಕು? ಸೊ ವಾಟ್ ಐ ಟೋಲ್ಡ್. ಸೊ ನಿಮಗೆ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ಹೇಳ್ಕೊಟ್ಟಿದ್ದಲ್ವಾ, ಅದನ್ನ ನೆನ್ಪಿಟ್ಕೋಬೇಕು. ಸೊ ಲೈಟ್ ಅಬ್ಸರ್ವ್ ಮಾಡ್ಕೊಳ್ಳೋ ವೇವ್ ಲೆಂತ್ ಏನಾಗಿರುತ್ತೆ ಗೊತ್ತಾ? ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್. ಇದೊಂದು ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ಲೈಟ್ ಅಬ್ಸರ್ವ್ ಮಾಡೋದು ಯಾವುದು ಅಂದರೆ ವೀಕ್ ಲಿಗ್ಯಾಂಡ್, ನಾಟ್ ಸ್ಟ್ರಾಂಗ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ ವಿಲ್ ಅಬ್ಸರ್ವ್ ಮೋರ್ ಕಂಪೇರ್ಡ್ ಟು ಸ್ಟ್ರಾಂಗ್ ಲಿಗ್ಯಾಂಡ್. ಈಗ ಇದರಲ್ಲಿ ವೀಕ್ ಲಿಗ್ಯಾಂಡ್ ಯಾವುದು ಅಂತ ಐಡೆಂಟಿಫೈ ಮಾಡ್ಕೋಬೇಕು ನಾವು. ಸೊ ಈ ವೀಕ್ ಲಿಗ್ಯಾಂಡ್ ಯಾವುದಿದೆ ನೋಡೋಣ ಬನ್ನಿ. ಇದರಲ್ಲಿ ಎಸ್, NH3 ಇಸ್ ವೀಕ್ ಕಂಪೇರ್ಡ್ ಟು, ನಾವು ಲಿಸನ್, ಇಲ್ಲಿ ಎರಡಿದೆ, CL ಇದೆ, ಇಲ್ಲಿ NH3 CN ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್. ಅಂದರೆ ಅರ್ಥ ಏನು? CNಗೆ ಕಡಿಮೆ ಬರಬೇಕು. ಎಲ್ಲಿದೆ ನೋಡೋಣ, CN ಲಾಸ್ಟಲ್ಲಿ ಇರಬೇಕು. CN ಲಾಸ್ಟಿಗೆ ಬರುತ್ತೆ ನೋಡಿ. ಸೊ CN ಲಾಸ್ಟಲ್ಲಿ ಇದೆಯಾ? ಎಸ್, ಇದರಲ್ಲಿ CN ಲಾಸ್ಟಲ್ಲಿ ಇದೆ, ಇದರಲ್ಲೂ CN ಲಾಸ್ಟಲ್ಲಿ ಇದೆ. ಇದು ಸೊ ಆಪ್ಷನ್ ಇದು ಬರೋದಿಲ್ಲ. ಓಕೆ, ನೆಕ್ಸ್ಟ್ ಈಗ NH3 ಮತ್ತೆ ದಿಸ್ ಒನ್ ರೈಟ್, NH3 ಆ್ಯಂಡ್ ಓಕೆ ವೆಯ್ಟ್, ಇಲ್ಲಿ ನೋಡಿ, ಇಲ್ಲೂ CN ಅಂತ ಕೊಟ್ಟಿದ್ದಾನೆ. ಸೊ ಇದು ರಾಂಗ್, ಯಾಕಂದರೆ CNಗೆ ಬರಲ್ಲ, ಜಾಸ್ತಿ ಬರೋದಿಲ್ಲ. ದಟ್ ಈಸ್ ರಾಂಗ್. ಓಕೆನಾ? ಸೊ ಎರಡು ರಾಂಗ್ ಆಯಿತು. ಫಸ್ಟ್ ಆರ್ ಲಾಸ್ಟ್? ಓಕೆ, ನಾವು NH3 ಬರುತ್ತಾ ಅಥವಾ ClNH3 ಬರುತ್ತಾ? ಇಲ್ಲಿ ನಮಗೆ NH3 ಇದೆ, ಕರೆಕ್ಟ್. NH3 ಸ್ಟ್ರಾಂಗ್ ಕಂಪೇರ್ ಟು CL, ಕರೆಕ್ಟಾ? NH3 ಸ್ಟ್ರಾಂಗ್ ಕಂಪೇರ್ ಟು CL ಮಾಡಿದಾಗ ಸೊ ನಮ್ಗೆ ಆಬ್ವಿಯಸ್ಲಿ ಏನು ಬರುತ್ತೆ? CL ಇಸ್ ಅ ವೀಕ್ ಲಿಗ್ಯಾಂಡ್, ಕರೆಕ್ಟಾ? ಅಮೈನ್ ಯಾಕಂದರೆ ಸ್ಟ್ರಾಂಗ್ ಲಿಗ್ಯಾಂಡಲ್ಲಿ ಬರುತ್ತೆ. ಸೊ ಅವಾಗ ನಮ್ಗೆ ವೀಕ್ ಲಿಗ್ಯಾಂಡ್ ಜಾಸ್ತಿ ಅಬ್ಸರ್ವ್ ಮಾಡಿ. ಸೊ ದಿಸ್ ಒನ್. ಸೊ ಇದು ಫಸ್ಟ್ ಬರಬೇಕು, ದೆನ್ ಇದು. ಸೊ ಆಪ್ಷನ್ A ಇಸ್ ಕರೆಕ್ಟ್. ಸೊ ಲೆಟ್ಸ್ ಚೆಕ್ ದ ಆನ್ಸರ್. ಎಸ್, ಅವರ್ ಆನ್ಸರ್ ಇಸ್ ಕರೆಕ್ಟ್. ಅರ್ಥ ಆಯ್ತಾ? ಲೈಟ್ ಅಬ್ಸರ್ವ್ ಮಾಡಬೇಕಾದ್ರೆ ವೀಕ್ ಲಿಗ್ಯಾಂಡ್ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ. ಓಕೆ, ದ ಕೋಆರ್ಡಿನೇಷನ್ ನಂಬರ್ ಆಫ್ Fe and CO ಇನ್ ದ ಕಾಂಪ್ಲೆಕ್ಸ್. ನಾವು ವೆರಿ ಸಿಂಪಲ್, ಕೋಆರ್ಡಿನೇಷನ್ ನಂಬರ್ ನಾನು ಹೆಂಗೆ ಹೇಳ್ಕೊಟ್ಟಿದ್ದೀನಿ, ಇಲ್ಲಿ ಎಷ್ಟು ಲೈನ್ಸ್ ಇರುತ್ತೆ, ನಂಬರ್ ಇರುತ್ತೆ, ದಟ್ ಈಸ್ ಕೋಆರ್ಡಿನೇಷನ್ ನಂಬರ್. SCN ಇಸ್ 4,
ಅಂದರೆ ನಥಿಂಗ್ ಬಟ್ ಕೊಬಾಲ್ಟಿಗೆ 4 ಬರಬೇಕು. ಎಲ್ಲಿದೆ 4 ನೋಡೋಣ ಆಪ್ಷನಲ್ಲಿ. ಆ್ಯಂಡ್ ಇದಕ್ಕೆ ಏನು ಇಲ್ಲಿ 4 ಇದೆ. ಆ್ಯಂಡ್ ವಾಟ್ ಇಸ್ ಅಬೌಟ್ ಲಾಸ್ಟ್ ಒನ್? ಯೆಸ್. ಸೊ ಫಸ್ಟ್ ಆ್ಯಂಡ್ ಲಾಸ್ಟ್ ಆಪ್ಷನಲ್ಲಿ ಯು ಹ್ಯಾವ್ 4 ಇದರಲ್ಲಿ. ಓಕೆ, ಇವಾಗ ನಾವು ಇಲ್ಲಿ 4 ಬರ್ತಿದೆ ರಾಂಗ್. ಯಾಕಂದರೆ ಸೆಕೆಂಡಿಗೆ 4 ಬರಬೇಕು. ಐದರ್ 3 ಇರಬೇಕು, 6 ಇರಬೇಕು. ನಾವು ಅಬ್ಸರ್ವ್ ಕೊಟ್ಟಿರೋದು ಏನಪ್ಪ ಅಂದರೆ ನಿಮಗೆ ಇದು. ಸೊ ದಿಸ್ ಒನ್ ರೈಟ್. ಇದು ಯಾವ ಲಿಗ್ಯಾಂಡ್? ಬೈಡೆಂಟೆಂಟ್ ಲಿಗ್ಯಾಂಡ್. ಬೈಡೆಂಟೆಂಟ್ ಲಿಗ್ಯಾಂಡ್ ಅಂದರೆ ನಾನು ಏನು ಹೇಳ್ಕೊಟ್ಟಿದ್ದೀನಿ? ಡಬಲ್ ಆಗಬೇಕು. 3 ಇದ್ರೆ 6 ಆಗುತ್ತೆ. 3 ಇಂಟು 2 ಇಟ್ ಇಸ್ 6. ಸೊ ನಥಿಂಗ್ ಬಟ್ 6 ಆ್ಯಂಡ್ 4 ಬರಬೇಕು. ಕರೆಕ್ಟಾ? 6 ಆ್ಯಂಡ್ 4. ಎಸ್. ಅಂಡರ್ಸ್ಟುಡ್? ಎಸ್, ಕರೆಕ್ಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಒನ್, ದ ನಂಬರ್ ಆಫ್ ಸ್ಟೀರಿಯೋ ಐಸೋಮೆರಿಸಮ್ ಎಕ್ಸಿಬಿಟೆಡ್ ಬೈ. ಸೊ ನಾವು ಇದು ಕಾಂಪೌಂಡ್ ಕೊಟ್ಟಿದ್ದಾರೆ. ಎಷ್ಟು ಸ್ಟೀರಿಯೋ ಐಸೋಮೆರಿಸಮ್? ಸ್ಟೀರಿಯೋ ಐಸೋಮೆರಿಸಮ್ ಅಂದರೆ ಸಿಸ್ ಆ್ಯಂಡ್ ಟ್ರಾನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನಾವು ಇವಾಗ ಇದನ್ನು ಬರಿತೀನಿ. CO 4 ಇದೆ. 1 2 CL ಇಲ್ಲಿ ಬರ್ಕೋತೀನಿ. 2 EN ಬರಬೇಕು. ಕರೆಕ್ಟಾ? EN ಹಿಂಗೆ ಬರಲ್ಲ. EN ಈ ಥರ ಡಬಲ್ ಬಾಂಡಲ್ಲಿ ಬರುತ್ತೆ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ EN. ಸೊ ಇಲ್ಲೂ ಕೂಡ ನಿಮಗೆ EN ಬರಬೇಕು. ಓಕೆ, ಇದು ಒಂದಾ? ಇನ್ನೊಂದು ಏನು ಮಾಡ್ತೀರಾ? ಆಪೋಸಿಟಲ್ಲಿ ಬರಿಬೋದಲ್ವ ನಾವು? ಆಪೋಸಿಟಲ್ಲಿ ಬರಿ. ಸೊ 2 ಆಗುತ್ತೆ. ಶೆಲ್ ವಿ ರೈಟ್ ಒನ್ ಮೋರ್? ನಾವು ಈ ಥರ ಬರಿಬೋದಾ EN ನ? ಇದು ಆಪೋಸಿಟ್ ಅಲ್ವಾ? ಕರೆಕ್ಟ್. ಸೊ ಎಷ್ಟಾಯಿತು? 2 ಆಯ್ತಲ್ವಾ? ಸೊ 2 ಆಯಿತು. ಆ್ಯಂಡ್ ಇನ್ನೂ ಒಂದು ಎಕ್ಸ್ಟ್ರಾ ಬರಿಬೋದು. ಹೇಗೆ? ನಾವು ಲಿಸನ್, ಇಲ್ಲೆರಡು ಪಕ್ಕ ಪಕ್ಕ ಬರ್ದಿದ್ದೀವಿ. ಕರೆಕ್ಟ್. ಸೊ ಯು ಕ್ಯಾನ್ ರೈಟ್ ಮೀನ್ಸ್ ಈ ಸೈಡು ಬರಿಬೋದು. ಕರೆಕ್ಟ್. ಮೀನ್ಸ್ ಅಂದರೆ ಅಡ್ಜಸೆಂಟಲ್ಲೂ ಬರಿಬೋದು. ಈ ಥರ ಹೀಗಾದರೂ ಬರಿಬೋದು, ಹೀಗಾದರೂ. ಹಾಗಂತ ನೋಡಿ ಇಲ್ಲೂ ಬರಿಬೋದು, ಇಲ್ಲೂ ಬರಿಬೋದು. ನೋ, ಹಂಗಲ್ಲ. ಅರ್ಥ ಆಗ್ತಿದೆಯಾ? ಐದರ್ ಇಲ್ಲಿ ಆರ್ ಇಲ್ಲಿ ಬರಿಬೋದು. ಸೊ 2 ಆಯಿತು. ಆಪೋಸಿಟ್ ಅಂದರೆ ಐದರ್ ಹಿಂಗೆ ಇರ್ಬೋದು ಅಥವಾ ಹಿಂಗಿರ್ಬೋದು. ಕರೆಕ್ಟ್. ಬಟ್ ಇದರಲ್ಲಿ ಒಂದೇ ತಗೋತೀರಾ. ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ? ಯು ವಿಲ್ ಗೆಟ್ ಆಸ್ ಹೌ ಮೆನಿ? ಇಲ್ಲಿ 2 ಬರುತ್ತೆ, ಇಲ್ಲಿ 1 ಬರುತ್ತೆ. ಟೋಟಲಿ 3 ಬರುತ್ತೆ. ಓಕೆ, ವೆದರ್ ಯು ಹ್ಯಾವ್ 3? ಎಸ್. ಸೊ ಯು ವಿಲ್ ಗೆಟ್ 3. ಅರ್ಥ ನೋಡಿ, ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಏನಾಗಿದೆ? ಇಲ್ಲಿ ಪಕ್ಕ ಪಕ್ಕ ಇದೆ. ಕರೆಕ್ಟಾ? ಸೊ ಇದೊಂದಾಯಿತು. ನೆಕ್ಸ್ಟ್ ಯು ಹ್ಯಾವ್ ಈ ಕಾಂಪ್ಲೆಕ್ಸ್. ಇಲ್ಲೂ ಈ ಕಾಂಪ್ಲೆಕ್ಸಲ್ಲಿದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ದ IPAC ನೇಮ್ ಆಫ್ ದ ಕಾಂಪೌಂಡ್. ನಾವು IPAC ನೇಮ್ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಟಿನಮ್ ಇದೆ. ಸೊ ಟೆಟ್ರಾ ಅಮೈನ್. ಟೆಟ್ರಾಮೈನ್, 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 ಟೆಟ್ರಾಮೈನ್ಸ್. ಓಕೆ, 4ರಲ್ಲೂ ಸೇಮ್ ಇದೆ. ಓಕೆ, ನೆಕ್ಸ್ಟ್ PT ಮೀನ್ಸ್ ಪ್ಲಾಟಿನಮ್ ಬರುತ್ತೆ. ಸೊ ಪ್ಲಾಟಿನಮ್, ಪ್ಲಾಟಿನೇಟ್ ಬರಲ್ಲ, ಪ್ಲಾಟಿನೇಟ್ ಬರಲ್ಲ, ಪ್ಲಾಟಿನಮ್. ಸೊ ಹಾಗಾದರೆ 1 ಆರ್ 2, 1 ಆರ್ 4th ಆಪ್ಷನಲ್ಲಿ ಇರುತ್ತೆ. ಸೊ 2 ಆಪ್ಷನ್ ಅಲ್ಲ. ನೆಕ್ಸ್ಟ್ ನೋಡೋಣ, ಇಲ್ಲಿ ಬರೋಣ. PT. ಸೊ ಇಲ್ಲಿ PT ಏನಿರಬೇಕು? ಇಲ್ಲಿ ನೋಡ್ಕೊಳ್ಳಿ, ಇದು ನೆಗೆಟಿವ್ ಅಲ್ವಾ ಚಾರ್ಜು? ನೆಗೆಟಿವ್ ಅಂದಮೇಲೆ ಏನು ಬರಬೇಕು? ಪ್ಲಾಟಿನೇಟ್ ಬರಬೇಕು. ಇಲ್ಲಿ ಪ್ಲಾಟಿನಮ್ ಇದೆ, ಇಲ್ಲಿ ಪ್ಲಾಟಿನೇಟ್ ಇದೆ. ಆಬ್ವಿಯಸ್ಲಿ 4th ಆಪ್ಷನ್. ಎಸ್, ಅರ್ಥ ಆಯ್ತಾ? ವೆರಿ ಸಿಂಪಲ್ ಟ್ರಿಕ್. ನಾನು ಏನು ಅಷ್ಟೇ ನೆನ್ಪಿಟ್ಕೊಳ್ಳಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್? ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ನಾನು ಹೆಂಗೆ ಹೇಳ್ಕೊಟ್ಟಿದ್ದೆ? ಫಸ್ಟ್ ನಮಗೆ ಲಾಸ್ಟಲ್ಲಿರೋದು ಕೊಬಾಲ್ಟ್, ಆಮೇಲೆ ಇರೋದು CN. ಕರೆಕ್ಟಾ? ಸೊ ಹಾಗಾದರೆ ಕೊಬಾಲ್ಟ್ ಈಸ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್. ಸೊ ಕೊಬಾಲ್ಟ್. ದ ಫಾರ್ಮುಲಾ ಆಫ್ ಪೆಂಟಾ ಅಕ್ವಾ ನೈಟ್ರೋಕ್ರೋಮಿಯಂ ಈಸ್. ಓಕೆ, ನಾವು ಪೆಂಟಾ ಅಕ್ವಾ ಅಂದರೆ 5 ವಾಟರ್ ಇರಬೇಕು. ಅಕ್ವಾ ವಾಟರ್ ಇರುತ್ತೆ. 5 ವಾಟರ್ ಯಾವುದ್ರಲ್ಲಿದೆ ನೋಡೋಣ. ಓಕೆ, ಇದರಲ್ಲಿ 6 ಇದೆ. ರಾಂಗ್. 6 ರಾಂಗ್. ಎಸ್, ಇವೆರಡರಲ್ಲಿ 2 ಇದೆ. ಓಕೆನಾ? ನೆಕ್ಸ್ಟ್ ಇನ್ನೇನು ಕೇಳಿದಾನಪ್ಪ? ವಾಟ್ ಈಸ್ ದ ಒನ್ ಮೋರ್ ಥಿಂಗ್? ಪೆಂಟಾ ಅಕ್ವಾ ನೈಟ್ರಾಟೋಕ್ರೋಮಿಯಂ ಅಂತ ಬರುತ್ತಿದೆ. ಕರೆಕ್ಟ್. ಆ್ಯಂಡ್ ಇಲ್ಲಿ ನೋಡಿ, ನೈಟ್ರೇಟ್ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಬರಬೇಕು ನೇಮ್ ಆದಮೇಲೆ. ಕರೆಕ್ಟಾ? ಆವಾಗಲೇ ಯಾವ್ದು ಕರೆಕ್ಟಾಗಿತ್ತು? ಸೊ ಇದರಲ್ಲಿ ಇಲ್ಲಿ ಕರೆಕ್ಟಾಗಿದೆ. ಇಲ್ಲಿ ನೋಡಿ, NO2 ಒಳಗಡೆ ಇದೆ, ಇಲ್ಲಿ NO2 ಆಚೆ ಇದೆ. ಯಾವ್ದು ಕರೆಕ್ಟಾಗಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಆ್ಯಂಡ್ ಆಕ್ಸಿಡೇಷನ್ ನಂಬರ್ ಏನು ಕೊಟ್ಟಿದ್ದಾನೆ? 3 ಕೊಟ್ಟಿದ್ದಾನೆ. ಆಕ್ಸಿಡೇಷನ್ ನಂಬರ್ 3 ಕೊಟ್ಟಿದ್ದಾನೆ ಅಂದರೆ ಆಕ್ಸಿಡೇಷನ್ ನಂಬರ್ ಕಂಡುಹಿಡ್ಕೊಳ್ಳೋಣ. ಇದ್ರದ್ದು ಆಕ್ಸಿಡೇಷನ್ ನಂಬರ್ ಏನು ಬರುತ್ತಪ್ಪ? CR is X. ಆ್ಯಂಡ್ ಇಲ್ಲಿ ಏನು ಬರುತ್ತೆ? ವಾಟರ್ ಇಸ್ 0. NO3 ಇಸ್ ವಾಟ್? -1 ಬರುತ್ತೆ. ಸೊ -1 ಪ್ಲಸ್ NO3 -1 ಇಂಟು 2. ಸೊ -2 ತೊಗೊಬೇಡೋಣ, =0. ಸೊ ಯು ವಿಲ್ ಗೆಟ್ X = 3. ಕರೆಕ್ಟಾ? ಬಟ್ ಇಲ್ಲೇನು ಬರುತ್ತೆ ನೋಡಿ, ಇಲ್ಲಿ ಯು ವಿಲ್ ಗೆಟ್ ಅಸ್ X ಪ್ಲಸ್ 0. NO3 -1 ಬರುತ್ತೆ. NO2ಗೆ 1. ಸೊ ರಾಂಗ್. ಎಸ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಕ್ಸಿಡೇಷನ್ ನಂಬರ್ ಮೇಲೆ. ಅಂಡರ್ಸ್ಟುಡ್?
ನೆಕ್ಸ್ಟ್ ಒನ್ ದ IPSC ನೇಮ್ ಆಫ್. ನಾವು ಸಿ ಆಲ್ಮೋಸ್ಟ್ ಎಲ್ಲದರಲ್ಲೂ ನಿಮಗೆ IPSC ನೇಮ್ ಕೇಳಿದ್ದಾನೆ. ಸೊ ನೆನ್ಪಿಟ್ಕೋಬೇಕು IPSC ನೇಮ್ನ. ಸೊ IPSC ನೇಮ್ ನೋಡೋಣ. ಫಸ್ಟ್ ಒನ್ ಏನಿದೆ, ಲಿಸನ್. ಓಕೆ. ಸೊ ಫಸ್ಟು ಟೆಟ್ರಾಅಮೈನ್ ಇರಬೇಕು. ಸೊ ಟೆಟ್ರಾಮೈನ್, ಇಲ್ಲೂ ಕೂಡ ಟೆಟ್ರಾಮೈನ್. ಓಕೆ. ಸೊ ಕ್ಲೋರಿಡೋ, ಕ್ಲೋರಿಡೋ. ಓಕೆ. ನೆಕ್ಸ್ಟ್ ನಾವು CL ಆಚೆ ಇರಬೇಕು, ಎಲ್ಲದರಲ್ಲೂ ಇದೆ. ಓಕೆ. ನೆಕ್ಸ್ಟ್ NO2 ಇದೆ. NO2 ಅಂದರೆ ನೈಟ್ರೋ, ಕರೆಕ್ಟಾ? ಸೊ ಇಲ್ಲೇನು ಕೇಳಿದಾನಪ್ಪ, ಇಲ್ಲಿ ನೈಟ್ರೋ ಕೊಬಾಲ್ಟ್, ಇಲ್ಲೂ ನೈಟ್ರೋ ಕೊಬಾಲ್ಟ್ ಇದೆ, ಇಲ್ಲಿ ನೈಟ್ರೋ ಕೊಬಾಲ್ಟ್ ಇದೆ. ಇಲ್ಲಿ ನೋಡಿ ಒಂದೇ ಡಿಫ್ರೆನ್ಸು, ನೈಟ್ರಿಟೋ ಕೊಬಾಲ್ಟ್ ಅಂತ ಇದೆ, ಕರೆಕ್ಟಾ? ಹಾಗಾದ್ರೆ ಯಾವ್ದು ಬರುತ್ತೆ? ಇದು NO2. ನಾನು ನಿಮಗೆ ಹೇಳ್ಕೊಟ್ಟಿದ್ದೆ NO2ನ ONO ಬರಿತೀವಿ ಅಂತ. ಯಾವುದ್ರಲ್ಲಿ? ಆಂಬಿಡೆಂಟೆಂಟ್ ಲಿಗ್ಯಾಂಡಲ್ಲಿ. 3 ಆಂಬಿಡೆಂಟೆಂಟ್ ಲಿಗ್ಯಾಂಡ್ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಅದು ಬಂದಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಂಬಿಡೆಂಟೆಂಟ್ ಲಿಗ್ಯಾಂಡ್ಗೆ ವಿ ನೀಡ್ ಟು ಇನ್ಕ್ಲೂಡ್, ಇನ್ನ ನೇಮ್ನ ಇನ್ಕ್ಲೂಡ್ ಮಾಡ್ತೀವಿ ನಾವು. ಓಕೆ. ಸೊ ಎನ್ ಅಂದರೆ ಎನ್ನಿಗೆ ಬಾಂಡಿಂಗ್ ಆಗಿದೆ ಅಂತ ಅರ್ಥ ಆಯ್ತಾ? ಸೊ ಆವಾಗ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಎಸ್. ಸೊ ದೀಸ್ ಆರ್ ದ ಕ್ವಶನ್ಸ್ ಫ್ರಮ್ ಕೋಆರ್ಡಿನೇಷನ್ ಕಾಂಪೌಂಡ್. ಎಷ್ಟು ನಿಯರ್ಲಿ ಕ್ವಶನ್ಸ್ ಇದೆ ಅಂತ, ನಿಯರ್ಲಿ 3 ಫಿಕ್ಸ್ ನಿಮಗೆ, ಕರೆಕ್ಟಾ? ನೋಡಿ 2023 5 ಕೇಳಿದ್ದಾನೆ, ಲಾಸ್ಟ್ ಇಯರ್ 3 ಕೇಳಿದ್ದಾನೆ, ಅಂದರೆ 3 ಕ್ವಶನ್ ಫಿಕ್ಸ್ ಆಗಿರುತ್ತೆ ಅಂತ. ಐ ಹೋಪ್ ದೀಸ್ ಟ್ರಿಕ್ಸ್ ಆರ್ ಹೆಲ್ಪ್ಫುಲ್. ಇನ್ನೂ ಪ್ರಾಕ್ಟೀಸ್ ಮಾಡಿ, ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ. ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗಲ್ಲ, ಇನ್ನೂ ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಬೇಕು. ನಿಯರ್ಲಿ 3 to 4 ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಬೇಕು ಪರ್ ಚಾಪ್ಟರ್ಗೆ. ಓಕೆನಾ? ಸೊ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ. ಓಕೆ. ಸೊ ಥ್ಯಾಂಕ್ ಯು.